ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನನಗೆ ಅಂದರೆ ತುಂಬ ಜನ ಕೇಳಿದ್ರಿ, ನೀವು ಸ್ಟಿಚಿಂಗ್ ಎಲ್ಲಿ ಕಲ್ತದ್ದು, ಯಾವಾಗ ಕಲ್ತದ್ದು ಅಂತ. ಅದನ್ನು ನಾನು ಹೇಳ್ತೇನೆ. ನನಗೆ ಚಿಕ್ಕಂದಿನಿಂದಲೂ ಎಂತಂದರೆ ಸ್ಟಿಚ್ ಹೊಲಿಯೋದ್ರಲ್ಲಿ ತುಂಬ ಇಂಟ್ರೆಸ್ಟ್. ಅಮ್ಮನ ಸಾರಿ ಎಲ್ಲ ತಗೊಂಡು ಅದನ್ನು ಕಟ್ಟಿಂಗ್ ಮಾಡಿ ಲಂಗಾರವಿಕೆ, ಫ್ರಾಕ್, ಪೆಟ್ಟಿಕೋಟು ಆ ಥರ ಎಲ್ಲ ಮಾಡ್ತಾಯಿದ್ದೆ ಚಿಕ್ಕದಿರುವಾಗಲೇ. ಹಾಗಾಗಿ ನನಗೆ ತುಂಬ ಇಂಟ್ರೆಸ್ಟ್ ಸ್ಟಿಚ್ಚಿನಲ್ಲಿ. ಮತ್ತು ಸ್ವಲ್ಪ ಕಲಿಯೋದ್ರಲ್ಲಿ ಸ್ವಲ್ಪ ದಡ್ಡಿ ಅಂತ ಹೇಳ್ಬೋದು ನಾನು. ಹಾಗಾಗಿ ನಾನು ಶಾಲೆಗೆ ತುಂಬ ಹೋಗಲಿಲ್ಲ. ಹಾಗಾಗಿ ನನ್ನನ್ನು ಕಟ್ಟಿಂಗ್ ಕ್ಲಾಸಿಗೆ ನನ್ನಮ್ಮ ಕಲಿಸಿದರು. ನಾನು ಕಟ್ಟಿಂಗ್ ಕಲಿತು ಒಂದು 24 ವರ್ಷ ಎಲ್ಲ ಆಗ್ಬೋದು, ಅಷ್ಟು ವರ್ಷ ಆಯಿತು. ಹಾಗೆ ನನ್ನನ್ನು ಕಟ್ಟಿಂಗ್ ಕ್ಲಾಸಿಗೆ ಅಮ್ಮ ಕಲಿಸಿದರು. ಆವಾಗ ಕಟ್ಟಿಂಗ್ ಕ್ಲಾಸ್ ಕಲೀಲಿಕ್ಕೆ ಫೀಸ್ 30 ರೂಪಾಯಿ. ಹಾಗೆ ನನ್ನಮ್ಮ 30 ರೂಪಾಯಿ ಕೊಟ್ಟು ನನ್ನನ್ನು ಕಲಿಸಿದರು 1 ತಿಂಗಳು, ಮತ್ತು ಫ್ರೀ ಕಲಿಸಿದರು. ಅದು ನಮ್ಮ ಹತ್ತಿರದಲ್ಲಿ ಒಬ್ಬರು ಮನೆಯಲ್ಲಿ ಒಂದು ಅಕ್ಕ ಇದ್ದರು. ಅಲ್ಲಿಗೆ 1 ತಿಂಗಳು ನಾನು ಕಟ್ಟಿಂಗ್ ಕ್ಲಾಸಿಗೆ ಹೋಗಿದ್ದೆ. ಆಮೇಲೆ ನನ್ನ ಅಣ್ಣ ಇಲ್ಲಿ ವಿಟ್ಲ ಹೊಲಿಗೆ ತರಬೇತಿ ಕೇಂದ್ರ ಇತ್ತು, ಅಲ್ಲಿಗೆ ಕಲಿಸಿದರು. ಅದು 1 ವರ್ಷದ ಕೋರ್ಸ್. ಅದರಲ್ಲಿ ನಮಗೆ ಇದು ಮಿಷಿನ್ ಸಿಗ್ತಾ ಇತ್ತು. 1 ವರ್ಷ ಆಗುವಾಗ ಮಿಷಿನ್ ಸಿಗ್ತಾಯಿತ್ತು, ಅಂದರೆ ಗೌರ್ಮೆಂಟಿದ್ದು. ಹಾಗಾಗಿ ನನ್ನನ್ನು ಅಲ್ಲಿಗೆ ಅನ್ನ ಸೇರಿಸಿದರು. ಹಾಗಾಗಿ ನಾನು ಆ ಥರ ಕಲಿತೆ ಕಟ್ಟಿಂಗ್ ಕ್ಲಾಸ್ ಕಲಿತು ಆದಮೇಲೆ 1 ವರ್ಷ ಕಲಿತಾದ್ಮೇಲೆ ನಮಗೆ ಮಿಷಿನ್ ಸಿಗಲಿಕ್ಕೆ ಸ್ವಲ್ಪ ಆಗಿತ್ತು. ಆದರೆ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಟೈಲರಿಂಗ್ ಕಲಿತು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಾನು ನೈಟ್ ಎಲ್ಲ ಸ್ಟಿಚ್ ಮಾಡಲಿಕ್ಕೆ ಹೋಗ್ತಿದ್ದೆ. ಹಾಗೆ ಮನೆಗೆ ತಂದು ನೈಟಿ ಪೀಸ್ ಮನೆಗೆ ತಂದು ಪುತ್ತೂರಿಂದ, ನಮ್ಮನೆ ಪುತ್ತೂರಿತ್ತು, ನಾನು ಕಟ್ಟಿಂಗ್ ಕ್ಲಾಸಿಗೆ ವಿಟ್ಲಕ್ಕೆ ಹೋದ್ದು. ಪುತ್ತೂರಿಂದ ಪೀಸ್ ತಂದು ಸ್ಟಿಚ್ ಮಾಡ್ತಿದ್ದೆ ನೈಟಿ. ಒಂದು ನೈಟಿಗೆ ಆವಾಗ 3.5 ರೂಪಾಯಿ ಇತ್ತು. ದಿವಸಕ್ಕೆ 30 ನೈಟಿ ಆಗ್ತಿತ್ತು. ಅಂದರೆ 9 ಗಂಟೆಗೆ ಎಲ್ಲ ಕೂತ್ರೆ 4 ಗಂಟೆ 4:15 ಆಗುವಾಗ ತಗೊಂಡು ಹೋಗ್ತಿದ್ದೆ. ಅಷ್ಟೊತ್ತಿಗೆ 30 ನೈಟಿ ಆಗ್ತಾಯಿತ್ತು. ಆಮೇಲೆ ಹೀಗೆ ಹೊರಗಡೆ ಸ್ಟಿಚ್ಚಿಗೆ ಹೋದೆ. ಪುತ್ತೂರಲ್ಲಿ ಡಿಸೈನರಲ್ಲಿ ಮತ್ತೆ ಹೋಗಿ ಸೇರಿದೆ. ಡಿಸೈನರಲ್ಲಿ ಮಾತ್ರ ನಾನೇ ಫಸ್ಟು ಹೋಗಿ ಜಾಯ್ನ್ ಆಗಿದ್ದೆ. ನನ್ನ ಕೈಯಿಂದಲೇ ದೀಪ ಬೆಳಗಿಸಿದ್ರು ಅಲ್ಲಿ ಡಿಸೈನರಲ್ಲಿ. ಅವರ ಮನೆಯಲ್ಲಿ ಫಸ್ಟು ಸ್ಟಾರ್ಟ್ ಮಾಡಿದ್ದು. ಇವಾಗ ದೊಡ್ಡ ಶಾಪ್ ಆಗಿದೆ. ಇವಾಗ ನನ್ನ ಗುರ್ತ ಕೂಡ ಇರಲಿಕ್ಕಿಲ್ಲ ಅವರಿಗೆ. ಆಮೇಲೆ ಅಪ್ಸರ, ಅಲ್ಲಿ ಸೇರಿದೆ ಹೋಗಿ. ಅಲ್ಲಿ 2 ವರ್ಷ ಇದ್ದೆ. ಆಮೇಲೆ ಮದುವೆ ಆಯಿತು. ಮದುವೆಯಾಗಿ ಬಂದು ಮದುವೆಯಾಗಿ 1 ತಿಂಗಳು ಆಗೋದ್ರೊಳಗೆ ಇಲ್ಲಿ ಕನ್ಯಾಣ ಡಾನ್ ಟೈಲರಲ್ಲಿ ಸೇರಿದೆ. ಅಲ್ಲಿ ಒಂದು 6 ತಿಂಗಳು ಇದ್ದೆ. 6 ತಿಂಗಳು ಅಷ್ಟಿದ್ದೆ. ಆಮೇಲೆ ಮಂಗಳೂರಿಗೆ ಹೋದೆ. ಮಂಗಳೂರಲ್ಲಿ ಒಂದು 2 ತಿಂಗಳಿದ್ದೆ. ಆಮೇಲೆ 3 ವರ್ಷ ಸ್ಟಾಪ್ ಆಗಿತ್ತು ನನ್ನ ಸ್ಟಿಚ್ಚಿಂಗ್. ಅದು ಕೂಡ ನೆಕ್ಸ್ಟ್ ಹೇಳ್ತೇನೆ ನಾನು. ಸ್ಟಾಪ್ ಆಗಿತ್ತು. ಮತ್ತು ನಾನು ಬಾಯರ್ ಪದವಿಗೆ ಬಂದೆ. ಬಾಯರ್ ಪದವಲ್ಲಿ ಇವಾಗ 19 ವರ್ಷ ಆಯಿತು. ಹೀಗಿತ್ತು ನನ್ನ ಟೈಲರಿಂಗ್ ಜರ್ನಿ. ಅದರಲ್ಲಿ ಕೆಲವೊಂದು ವಿಷಯ ನಾನು ನೆಕ್ಸ್ಟ್ ಹೇಳ್ತೇನೆ. ಅದರಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅದನ್ನೆಲ್ಲ ನಾನು ಹೇಳ್ತೇನೆ. ನನ್ನ ಸ್ಟಿಚ್ಚಿಂಗ್ ಜರ್ನಿ ಹೀಗೆ. ಹಾಗೆ ನಮಗೆ ಇಂಟ್ರೆಸ್ಟ್ ಇದ್ದರೆ ಯಾವ ಕೆಲಸ ಕೂಡ ಬೇಗ ತಲೆಗೆ ಹತ್ತುತ್ತದೆ. ಇಂಟ್ರೆಸ್ಟ್ ಇಲ್ಲದೆ ಮಾಡುವ ಕೆಲಸ ಅದು ಸುಮ್ಮನೆ ನಾವು ಕಲಿಬೇಕಷ್ಟೇ. ಹಾಗಾಗಿ ನನಗೆ ಟೈಲರಿಂಗ್ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಬೇಗ ಕಲೀಲಿಕ್ಕೆ ನನಗೆ ಸುಲಭ ಆಯಿತು. ಇವಾಗ ನಾನೊಂದು ಟೈಲರಾಗಿ ಕೆಲಸ ಮಾಡ್ತಾ ಇದ್ದೇನೆ. ತುಂಬ ಜನ ಕೇಳ್ತಿದ್ರಿ, ನಂದೀಶ ಎಷ್ಟು ದೊಡ್ಡ ಆಗಿದ್ದಾನೆ ಅಂತ. ನಮ್ಮ ನಂದೀಶ ಇಷ್ಟು ದೊಡ್ಡ ಆಗಿದ್ದಾನೆ. ಚಿಕ್ಕದೇ ಇರುವುದು, ದೊಡ್ಡದೇ ಆಗೋದು ಬೇಡ. ಅವನು ಹುಡುಗ, ಹಾಗಾಗಿ ದೊಡ್ಡದಾಗೋದು ಬೇಡ. ಹಾಗೆ ಇರಲಿ, ಖುಷಿ ಆಗ್ತದೆ ಅಲ್ಲ ನಂದೀಶ? ನಂಜು ನಂದೀಶ ಬಾಬಿ, ಇಲ್ಲಿ ನೋಡು ಬಾಬಿ ನೋಡಿ ಮಗು. ಯಾರಿದು
ಇನ್ನು ಅದರ ಕೆಲವು ವಿಷಯಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.